ಸಮಸ್ತ ನೌಕರ ಸ್ನೇಹಿ ಚಾನೆಲ್ನ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಿಮ್ಮ ಪ್ರೀತಿಯ ಗಣೇಶ್ ಮತ್ತೊಮ್ಮೆ ಈ ಒಂದು ಚಾನೆಲ್ಗೆ ಹಾಜರಾಗಿದ್ದೀನಿ. ಇವತ್ತು ನಾನು ಸೇರಿಕೆ ಕಾಲದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನೀಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಸೇರಿಕೆ ಕಾಲ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ. ಒಬ್ಬ ಸರ್ಕಾರಿ ನೌಕರನ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿದ್ರೆ ಅವನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಒಂದು ಸಿಗ್ಬಹುದಾಗಿರ್ತಕ್ಕಂಥ ಜಾಯ್ನಿಂಗ್ ಟೈಮ್ ಏನಿದೆ ಅದು ನಿಯಮಾನುಸಾರ ಮಂಜೂರು ಮಾಡಬೇಕಾಗುತ್ತೆ. ಅದಕ್ಕೆ ಅನ್ವಯ ಆಗತಕ್ಕಂಥ ಕರ್ನಾಟಕ ನಾಗರಿಕ ಸೇವಾ ನಿಯಮ 76ರಿಂದ 90ಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಒಬ್ಬ ಸಾರ್ವಜನಿಕ ಹಿತದೃಷ್ಟಿಯಿಂದ ನೌಕರನ್ನ ವರ್ಗಾವಣೆ ಮಾಡಿದ್ರೆ ಆ ಸ್ಥಳ ಬದಲಾವಣೆ ಆಗಿದ ಸಂದರ್ಭದಲ್ಲಿ ಅವ್ರಿಗೆ ಸೇರಿಕೆ ಕಾಲವನ್ನ ಮಂಜೂರು ಮಾಡಬೇಕಾಗುತ್ತೆ. ಕೋರಿಕೆಯ ಮೇರೆಗೆ ವರ್ಗಾವಣೆ ಮಾಡಿದ್ರೆ ಆಗ ಅವ್ರಿಗೆ ಸೇರಿಕೆ ಕಾಲ ಲಭ್ಯವಾಗೋದಿಲ್ಲ. ತರಬೇತಿ ಮೇಲೆ ನಿಯೋಜನೆ ಮಾಡಿದ್ರೆ ಅಥವಾ ಅನ್ಯ ಕರ್ತವ್ಯದ ಮೇಲೆ ನಿಯೋಜನೆ ಮಾಡಿದಾಗ ಅವ್ರಿಗೆ ಪ್ರಯಾಣದ ಸಮಯವನ್ನ ನಾವು ಸೇರಿಕೆ ಕಾಲ ಅಂತ ಮಂಜೂರು ಮಾಡಬಹುದೇ ಹೊರತು ಅವ್ರಿಗೆ ಹೆಚ್ಚುವರಿಯಾಗಿ ಯಾವುದೇ ಸೇರಿಕೆ ಕಾಲವನ್ನ ಈ ನಿಯಮಗಳ ಅನುಸಾರವಾಗಿ ಮಂಜೂರು ಮಾಡತಕ್ಕದ್ದಲ್ಲ. ಆದ್ರೆ ತರಬೇತಿ ನಂತರ ಅವ್ರಿಗೆ ಪೂರ್ವ ನಿಯೋಜಿತ ಸ್ಥಳವನ್ನ ಹೊರತುಪಡಿಸಿ ಇನ್ನಿತರ ಸ್ಥಳಕ್ಕೆ ಏನಾದ್ರೂ ಬದಲಾವಣೆ ಮಾಡಿ ನಿಯುಕ್ತಿಗೊಳಿಸಿದ್ರೆ ಆಗ ಅವ್ರಿಗೆ ಒಂದು ಸೇರಿಕೆ ಕಾಲವನ್ನ ಮಂಜೂರು ಮಾಡಬಹುದು ಅಂತ ನಿಯಮದಲ್ಲಿ ಹೇಳಲಾಗಿದೆ. ಒಬ್ಬ ಸರ್ಕಾರಿ ನೌಕರನ್ನ ಸ್ಥಳ ನಿಯುಕ್ತಿಗೊಳಿಸದೆ ವರ್ಗಾವಣೆ ಮಾಡಿದ್ರೆ ಅಂದ್ರೆ ವೇಟಿಂಗ್ ಪೀರಿಯಡ್ ಅಂತ ತಾವೆಲ್ಲ ಕೇಳಿರ್ತೀರಿ. ಹಾಗೆ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಂತ ಸರ್ಕಾರಿ ನೌಕರನ ಸಂದರ್ಭದಲ್ಲಿ ಅವನು ಮೂಲ ಸ್ಥಳದಿಂದ ಕೇಂದ್ರ ಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಯಾಕೆಂದ್ರೆ ಅವ್ರಿಗೆ ಯಾವುದೇ ಸ್ಥಳವನ್ನ ನಿಯುಕ್ತಿ ಮಾಡಿರೋದಿಲ್ಲ. ಅವರು ಕಾರ್ಯನಿರ್ವಹಿಸ್ತಾ ಇದ್ದಂತ ಸ್ಥಳಕ್ಕೆ ಮತ್ತೊಬ್ಬ ನೌಕರನ್ನ ನಿಯೋಜನೆಗೊಳಿಸಿರೋದ್ರಿಂದ ಅವ್ರನ್ನ ಕರ್ತವ್ಯದಿಂದ ವಿಮುಕ್ತಿಗೊಳಿಸಲಾಗಿರುತ್ತೆ. ಅವರು ಕೇಂದ್ರ ಕಚೇರಿಗೆ ಒಂದು ಸ್ಥಳ ನಿಯುಕ್ತಿ ಆಗೋವರೆಗೆ ಅಲ್ಲಿ ನಿರೀಕ್ಷಣಾ ಅವಧಿಯಲ್ಲಿ ಇರಬೇಕಾಗುತ್ತೆ. ಅದನ್ನ ವೇಟಿಂಗ್ ಪೀರಿಯಡ್ ಅಂತ ಕರಿತೀವಿ. ಹಾಗೆ ಕೇಂದ್ರ ಸ್ಥಾನಕ್ಕೆ ಅವರು ತೆರಳುವ ಸಂದರ್ಭದಲ್ಲಿ ಅವರಿಗೆ ಸೇರಿಕೆ ಕಾಲವನ್ನ ಮಂಜೂರು ಮಾಡತಕ್ಕದ್ದಲ್ಲ. ಆದರೆ ಆದೇಶ ಆದ ನಂತರ ಅಂದ್ರೆ ಅವ್ರಿಗೆ ಸ್ಥಳ ನಿಯುಕ್ತಿಗೊಳಿಸಿ ಕೇಂದ್ರ ಸ್ಥಾನದಿಂದ ಒಂದು ಆದೇಶವನ್ನ ಮಾಡಿದಾಗ ಆ ಆದೇಶ ಜಾರಿ ಮಾಡಿದ ಮರುದಿನಾಂಕದಿಂದ ಅವ್ರಿಗೆ ಒಂದು ಸೇರಿಕೆಯ ಕಾಲವನ್ನ ಮಂಜೂರು ಮಾಡಬಹುದಾಗಿರುತ್ತೆ. ಕೇಂದ್ರ ಸರ್ಕಾರದ ಸೇವೆಗೆ ಅಥವಾ ರಾಜ್ಯದ ಇತರೆ ಸರ್ಕಾರಿ ಸಂಸ್ಥೆಗೆ ಏನಾದ್ರು ನಿಯೋಜನೆಗೊಂಡಿದ್ರೆ ಅವ್ರಿಗೆ ಯಾವ ಸೇವೆಗೆ ಅವರು ನಿಯೋಜನೆಗೊಂಡಿರ್ತಾರೋ ಆ ಸೇವೆ ಪಡಿತಾ ಇರ್ತಕ್ಕಂಥ ಸಂಸ್ಥೆಯವರ ನಿಯಮದಂತೆ ಸೇರಿಕೆ ಕಾಲವನ್ನ ಪಡೆಯಬಹುದು. ರಾಜ್ಯ ಸರ್ಕಾರದ ಸೇವೆಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ನೌಕರರಾಗಿದ್ರೆ ಅಥವಾ ರಾಜ್ಯದ ಇತರೆ ಸರ್ಕಾರಿ ಯಾವುದೇ ಸಂಸ್ಥೆಯಿಂದ ನಿಯೋಜಿತನಾಗಿದ್ರೆ ಅವ್ರಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮ ಈ ನಿಯಮಗಳ ಅನುಸಾರವಾಗಿ ಅವ್ರಿಗೆ ಸೇರಿಕೆ ಕಾಲವನ್ನ ಮಂಜೂರು ಮಾಡಬಹುದಾಗಿರುತ್ತೆ. ಅಮಾನತಿನಲ್ಲಿದ್ದಂತಹ ಸರ್ಕಾರಿ ನೌಕರರನ್ನ ಪುನರ್ ನೇಮಕ ಮಾಡಿ ಅವರಿಗೆ ಸ್ಥಳವನ್ನ ನಿಯುಕ್ತಿ ಮಾಡಿದ್ರೆ ಆಗ ಸೇರಿಕೆ ಕಾಲವನ್ನ ಮಂಜೂರು ಮಾಡಬಹುದು. ಅಂದ್ರೆ ಅವರು ಅಮಾನತಿನಲ್ಲಿದ್ದಂತ ನಿಕಟಪೂರ್ವ ಸ್ಥಳವನ್ನ ಹೊರತುಪಡಿಸಿ ಬೇರೆ ಸ್ಥಳಕ್ಕೆ ನಿಯೋಜನೆಗೊಳಿಸಿದ್ರೆ ಆಗ ಸೇರಿಕೆ ಕಾಲವನ್ನ ನೀಡಬೇಕಾಗುತ್ತೆ. ಸ್ಥಳ ಬದಲಾವಣೆ ಅಂದ್ರೆ ಒಂದು ಸ್ಥಳದಿಂದ ಅಂದ್ರೆ ಅವರು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ಒಂದು ನಗರಸಭೆ ವ್ಯಾಪ್ತಿ ಅಥವಾ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಿಂದ ಹೊರಗೆ ಹೋಗಿರ್ತಕ್ಕಂಥ ಸಂದರ್ಭವನ್ನ ನಾವು ಸ್ಥಳ ಬದಲಾವಣೆ ಅಂತ ಪರಿಗಣಿಸಲಾಗುತ್ತೆ. ಅಂತ ಸಂದರ್ಭದಲ್ಲಿ ಸ್ಥಳ ಬದಲಾವಣೆ ಆಗದೇ ಇದ್ದ ಸಂದರ್ಭದಲ್ಲಿ ಅವರು ಪೂರ್ವಾನ್ನ ಬಿಡುಗಡೆ ಆದ್ರೆ ಅಪರಾಹ್ನ ಆ ಒಂದು ನಿಯುಕ್ತಿಗೊಂಡಂತ ಸ್ಥಳದಲ್ಲಿ ವರದಿ ಮಾಡ್ಕೊಳ್ಬೇಕಾಗುತ್ತೆ. ಅಪರಾಹ್ನ ಬಿಡುಗಡೆ ಆದ್ರೆ ಮರುದಿನದ ಪೂರ್ವಾನ್ನ ಕಚೇರಿಯ ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ಬೇಕಾಗುತ್ತೆ. ಹುಬ್ಬಳ್ಳಿ ಧಾರವಾಡ ಒಂದೇ ಮಹಾನಗರ ಪಾಲಿಕೆಯ ವ್ಯಾಪ್ತಿಯೊಳಗೆ ಬಂದ್ರು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಅಥವಾ ಧಾರವಾಡದಿಂದ ಹುಬ್ಬಳ್ಳಿಗೆ ಏನಾದ್ರು ವರ್ಗಾವಣೆ ಆಗಿದ್ರೆ ಅದು ಬೇರೆ ಸ್ಥಳಕ್ಕೆ ವರ್ಗಾಯಿಸಲಾಗಿದೆ ಅಂತ ಪರಿಗಣಿಸಿ ಅವ್ರಿಗೆ ಸೇರಿಕೆ ಕಾಲವನ್ನ ಮಂಜೂರು ಮಾಡಬೇಕಾಗುತ್ತೆ. ಒಬ್ಬ ಸರ್ಕಾರಿ ನೌಕರನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿದ್ರೆ ಅವರು ಯಾವ ಸ್ಥಳದಿಂದ ವರ್ಗಾವಣೆಗೊಂಡು ಯಾವ ಸ್ಥಳಕ್ಕೆ ನಿಯೋಜಿಸಲಾಗಿರುತ್ತೋ ಆ ಸ್ಥಳಕ್ಕೆ ಹೋಗೋ ದೂರ ಆಧಾರದ ಮೇಲೆ ಸೇರಿಕೆ ಕಾಲವನ್ನ ನಿರ್ಧಾರ ಮಾಡಬೇಕಾಗುತ್ತೆ. ತಾವೆಲ್ಲ ಈ ಸ್ಲೈಡ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಒಬ್ಬ ಸರ್ಕಾರಿ ನೌಕರನ್ನ 1,000 ಕಿಲೋಮೀಟರ್ಗಿಂತ ಕಡಿಮೆ ದೂರಕ್ಕೆ ನಿಯೋಜನೆಗೊಳಿಸಲಾಗಿದ್ರೆ ಅಂತ ನೌಕರನಿಗೆ 10 ದಿನಗಳ ಸೇರಿಕೆ ಕಾಲ ಲಭಿಸುತ್ತೆ. 1,000ಕ್ಕಿಂತ ಹೆಚ್ಚಿನ ದೂರ ಒಂದು ಸ್ಥಳಕ್ಕೆ ನಿಯೋಜನೆಗೊಳಿಸಿದ್ರೆ ಅಂದ್ರೆ 2,000 ಕಿಲೋಮೀಟರ್ಗಿಂತ ಒಳಗೆ ಬದಿರ್ತಕ್ಕಂಥ ಯಾವುದೇ ಸ್ಥಳಕ್ಕೆ ನಿಯೋಜನೆಗೊಳಿಸಲಾಗಿದ್ರೆ ಅವರಿಗೆ 12 ದಿನಗಳ ಸೇರಿಕೆ ಕಾಲ ಲಭಿಸುತ್ತೆ. ಹಾಗೆ 2,000 ಕಿಲೋಮೀಟರ್ಗಿಂತ ದೂರದ ಸ್ಥಳಕ್ಕೆ ವರ್ಗಾವಣೆಗೊಳಿಸಲಾಗಿದ್ರೆ ಅಂತ ನೌಕರರಿಗೆ 15 ದಿನಗಳ ಸೇರಿಕೆ ಕಾಲ ಲಭಿಸುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು 2,000 ಕಿಲೋಮೀಟರ್ ದೂರಕ್ಕಿಂತ ಒಂದು ಸ್ಥಳಕ್ಕೆ ನಿಯೋಜನೆಗೊಳಿಸಲಾಗಿದ್ರೆ ಅವರು ವಿಮಾನಯಾನ ಮೂಲಕ ಏನಾದ್ರು ಪ್ರಯಾಣ ಮಾಡಿದ್ರೆ ಅವ್ರಿಗೆ 12 ದಿನಗಳು ಮಾತ್ರ ಈ ಒಂದು ಸೇರಿಕೆ ಕಾಲವನ್ನ ಮಂಜೂರು ಮಾಡತಕ್ಕದ್ದು.
ವಿಮಾನಯಾನ ಹೊರತುಪಡಿಸಿ ಇನ್ನಿತರ ಯಾವುದೇ ಮಾರ್ಗದ ಮೂಲಕ ಅವರು ಪ್ರಯಾಣ ಮಾಡಿದ್ರೆ ಆ 2000 ಕಿಲೋಮೀಟರ್ಗಿಂತ ದೂರದ ಸ್ಥಳಕ್ಕೆ ನಿಯೋಜನೆಗೊಳಿಸಿದಂತ ನೌಕರನಿಗೆ 15 ದಿನಗಳ ಸೇರಿಕೆ ಕಾಲವನ್ನ ಮಂಜೂರು ಮಾಡಬಹುದಾಗಿರುತ್ತೆ. ಒಬ್ಬ ಸರ್ಕಾರಿ ನೌಕರನ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಲಾಗಿರುತ್ತೆ. ಅವರು ಆ ವರ್ಗಾವಣೆಯ ಸ್ವೀಕಾರ ಆಗಿ ಕರ್ತವ್ಯದಿಂದ ಬಿಡುಗಡೆ ಆಗಿ ಪ್ರಯಾಣದಲ್ಲಿದ್ದಾಗ ಅವ್ರನ್ನ ಮತ್ತೊಂದು ಸ್ಥಳಕ್ಕೆ ಏನಾದ್ರು ವರ್ಗಾವಣೆ ಮಾಡಿದ್ರೆ, ಅಂದ್ರೆ ಪರಿಷ್ಕೃತ ಆದೇಶ ಸ್ವೀಕಾರ ಮಾಡಿದ ಮರುದಿನದಿಂದ ಆ ಹೊಸದಾಗಿ ಅವರು ಸೇರಿಕೆ ಕಾಲವನ್ನ ಪ್ರಾರಂಭ ಮಾಡಬಹುದಾಗಿರುತ್ತೆ. ವಿದೇಶ ವ್ಯಾಸಂಗ ಮುಕ್ತಾಯಗೊಳಿಸಿ ಭಾರತಕ್ಕೆ ಮರಳಿದಾಗ ಆ ನೌಕರನಿಗೆ ಸ್ಥಳ ನಿಯುಕ್ತಿ ವರದಿ ಮಾಡಿಕೊಳ್ಳಲು 7 ದಿನಗಳವರೆಗೆ ಸೇರಿಕೆ ಕಾಲವನ್ನ ಮಂಜೂರು ಮಾಡಬಹುದಾಗಿರುತ್ತೆ. ಸೇರಿಕೆ ಕಾಲದ ಅಂತ್ಯದ ನಂತರ ಬರ್ತಕ್ಕಂಥ ಸಾರ್ವತ್ರಿಕ ರಜೆಗಳನ್ನ ಅವರು ಸಂಯೋಜಿಸಿಕೊಂಡು ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಸೇರಿಕೆ ಕಾಲದ ನಂತರ ಸಾಂದರ್ಭಿಕ ರಜೆಯನ್ನು ಹೊರತುಪಡಿಸಿ ತಮ್ಮ ಹಕ್ಕಿನಲ್ಲಿರುವ ಇತರೆ ರಜೆ ಅಂದ್ರೆ ಅರಣ್ ಲೀವ್ ಅಂದ್ರೆ ಗಳಿಕೆ ರಜೆ, ಅರ್ಧ ವೇತನ ರಜೆ ಅಂದ್ರೆ ಪರಿವರ್ತಿತ ಅರ್ಧ ವೇತನ ರಜೆಯನ್ನ ಅವರು ವೈದ್ಯಕೀಯ ಕಾರಣದ ಮೇಲೆ ಮಾತ್ರ ಮಂಜೂರು ಮಾಡಬಹುದಾಗಿರುತ್ತೆ. ಆದ್ರೆ ವೈದ್ಯಕೀಯ ಕಾರಣ ಹೊರತುಪಡಿಸಿ ಯಾವುದೇ ಸೇರಿಕೆ ಕಾಲದೊಂದಿಗೆ ಸಾಂದರ್ಭಿಕ ರಜೆಯನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ರಜೆಯನ್ನ ಪಡಿಲಿಕ್ಕೆ ಅವರಿಗೆ ಅರ್ಹತೆ ಇರೋದಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಒಬ್ಬ ಸರ್ಕಾರಿ ನೌಕರನ ವರ್ಗಾವಣೆಗೊಳಿಸಲಾಗಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಸೇವೆಗೆ ಅವ್ರನ್ನ ತುರ್ತಾಗಿ ವರದಿ ಮಾಡ್ಕೊಳ್ಬೇಕು ಅಂತ ಸೂಚಿಸಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವರ ಸೇರಿಕೆ ಕಾಲವನ್ನ ಮೊಟಕುಗೊಳಿಸಲಿಕ್ಕೆ ಸಹ ಅವಕಾಶ ಈ ನಿಯಮಾವಳಿಗಳಲ್ಲಿ ಇದೆ. ಈ ಸಾಮಾನ್ಯ ಸೇರಿಕೆ ಕಾಲದ ಜೊತೆಗೆ ಹೆಚ್ಚುವರಿಯಾಗಿ ಸೇರಿಕೆ ಕಾಲವನ್ನ ಸಹ ಕೆಲವೊಂದು ಇಲಾಖೆಯ ಸಿಬ್ಬಂದಿಗಳಿಗೆ ಹೆಚ್ಚುವರಿಯಾಗಿ ಮಂಜೂರು ಮಾಡಲಿಕ್ಕೆ ಸಹ ಅವಕಾಶ ಇದೆ. ಆ ಸಿಬ್ಬಂದಿಗಳು ಯಾರು ಅಂತ ಈ ಕೋಷ್ಟಕದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಅದರ ಅನುಸಾರವಾಗಿ ಆ ಇಲಾಖೆಯ ಸಿಬ್ಬಂದಿಗಳಿಗೆ ಅಂದ್ರೆ ಕೆಲವೊಂದು ಗುರುತು ಮಾಡಿಲಾಗಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಮಾತ್ರ ಈ ಹೆಚ್ಚುವರಿ ಸೇರಿಕೆ ಕಾಲವನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ. ಅಂದ್ರೆ ಸಾಮಾನ್ಯ ಸೇರಿಕೆ ಕಾಲದ ಜೊತೆಗೆ ಈ ಹೆಚ್ಚುವರಿ ಸೇರಿಕೆ ಕಾಲವನ್ನ ಯಾವ ಸಂದರ್ಭದಲ್ಲಿ ಆ ಒಂದು ನೌಕರಿ ಕೊಡ್ತಾರೆ ಅಂದ್ರೆ ಅವರು ಹೆಚ್ಚಿನ ಜವಾಬ್ದಾರಿ ಪ್ರಭಾರವನ್ನ ವಹಿಸಬೇಕಾಗಿರುತ್ತೆ. ಅವ್ರಿಗೆ ಹೆಚ್ಚಿನ ಕಾಲಾವಕಾಶದ ಅವಶ್ಯಕತೆ ಇರುತ್ತೆ ಅಂತ ಮನಗಂಡು ಸರ್ಕಾರ ಈ ಒಂದು ನಿಯಮವನ್ನ ತಂದಿದೆ. ಹೆಚ್ಚುವರಿ ಸೇರಿಕೆ ಕಾಲವನ್ನ ಅಂತ ಸಂದರ್ಭದಲ್ಲಿ ಆ ನೌಕರರಿಗೆ ಮಂಜೂರು ಮಾಡಬಹುದಾಗಿರುತ್ತೆ. ಈ ಸ್ಲೈಡ್ ಅಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಹೆಚ್ಚುವರಿ ಸೇರಿಕೆ ಕಾಲವನ್ನ ಯಾವ ಯಾವ ಇಲಾಖೆಯ ನೌಕರರು ಪಡಿಬಹುದಾಗಿರುತ್ತೆ ಅಂತ ಗಮನಿಸ್ಕೊಂಡು ಈ ಒಂದು ಸೌಲಭ್ಯವನ್ನ ಅಂತ ನೌಕರರಿಗೆ ಮಂಜೂರು ಮಾಡಬಹುದಾಗಿರುತ್ತೆ. ಈ ಸ್ಲೈಡ್ ಅಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಹೆಚ್ಚುವರಿ ಸೇರಿಕೆ ಕಾಲವನ್ನ ಯಾವ ಯಾವ ಹೆಚ್ಚುವರಿ ಸೇರಿಕೆ ಕಾಲವನ್ನ ಯಾವ ಯಾವ ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರಿ ನೌಕರ ತನ್ನ ಕೈ ಮೀರಿದ ಸನ್ನಿವೇಶಗಳಲ್ಲಿ ಸೇರಿಕೆ ಕಾಲ ಮೀರಿ ಉಳಿಯುವಂತ ಸಂದರ್ಭ ಬಂದ್ಬಿಡುತ್ತೆ. ಅದು ಯಾವ್ದಾದ್ರು ಅಂದ್ರೆ ಮುಷ್ಕರ ಆಗಿ ಹೋಗಿರುತ್ತೆ, ನೈಸರ್ಗಿಕ ವಿಕೋಪಗಳಾಗಿರುತ್ತೆ, ಅಪಘಾತಗಳಾಗಿರುತ್ತೆ, ಸಾರಿಗೆ ವ್ಯವಸ್ಥೆ ಅಲಭ್ಯತೆ ಕಾರಣಗಳಿಗಾಗಿ ಅವರು ಸೇರಿಕೆ ಕಾಲದ ನಂತರ ಕಚೇರಿ ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ದಾಖಲೆಗಳನ್ನ ಹಾಜರುಪಡಿಸಿ ಆ ಇಲಾಖಾ ಮುಖ್ಯಸ್ಥರಿಗೆ ಮನವಿ ಕೊಟ್ಟರೆ ಗರಿಷ್ಠ 15 ದಿನಗಳವರೆಗೆ ಅವರ ಸೇರಿಕೆ ಕಾಲವನ್ನ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಈ ನಿಯಮಾವಳಿಗಳಲ್ಲಿ ನೀಡಲಾಗಿರುತ್ತೆ. ಉಪಯೋಗಿಸಿಕೊಳ್ಳದಂತಹ ಸೇರಿಕೆ ಕಾಲವನ್ನ ಗಳಿಕೆ ರಜೆಯ ಲೆಕ್ಕಕ್ಕೆ ಜಮಾ ಮಾಡಲಿಕ್ಕೆ ಸಹ ಅವಕಾಶ ಇದೆ. ಹೆಚ್ಚುವರಿಯಾಗಿ ನೀಡಲಾದ ಸೇರಿಕೆ ಕಾಲ ಏನು ಈಗಾಗಲೇ ನಾವು ಸ್ಲೈಡ್ ಅಲ್ಲಿ ಕೋಷ್ಟಕದಲ್ಲಿ ಗಮನಿಸಿದ್ವಿ, ಅದು ಕೆಲವೊಂದು ಇಲಾಖೆಗಳ ನೌಕರರಿಗೆ ಏನು ನೀಡಲಾಗಿರುತ್ತೋ ಅಂತ ಸಂದರ್ಭದಲ್ಲಿ ಆ ಉಳಿಕೆ ಇರ್ತಕ್ಕಂಥ ಸೇರಿಕೆ ಕಾಲವನ್ನ ಅಂದ್ರೆ ಹೆಚ್ಚುವರಿಯಾಗಿ ನೀಡಲಾಗಿರ್ತಕ್ಕಂಥ ಸೇರಿಕೆ ಕಾಲವನ್ನ ಗಳಿಕೆ ರಜೆಗೆ ಲೆಕ್ಕಕ್ಕೆ ಜಮಾ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ನೀಡಲಾಗಿರ್ತಕ್ಕಂಥ ಸೇರಿಕೆ ಕಾಲ ಏನಿರುತ್ತೆ ಅದನ್ನ ಗಳಿಕೆ ರಜೆಯ ಲೆಕ್ಕಕ್ಕೆ ಜಮಾ ಮಾಡ್ಲಿಕ್ಕೆ ಸಹ ಅವಕಾಶ ಇದೆ. ಸೇರಿಕೆ ಕಾಲ ಮೀರಿ ನಿಲ್ಲುವುದನ್ನ ಅನಧಿಕೃತ ಗೈರು ಹಾಜರಿ ಅಂತ ಪರಿಗಣಿಸಬೇಕಾಗುತ್ತೆ. ಅದು 106A ಅನುಸಾರ ಮುಂದಿನ ಕ್ರಮವನ್ನ ಶಿಸ್ತು ಪ್ರಾಧಿಕಾರಕ್ಕೆ ವಹಿಸಲಿಕ್ಕೆ ಸೂಚನೆಯನ್ನ ನೀಡಬಹುದಾಗಿರುತ್ತೆ. ಸೇರಿಕೆ ಕಾಲದಲ್ಲಿ ಹಳೆ ಹುದ್ದೆಯಲ್ಲಿ ಅವರು ಪಡಿತಾ ಇರತಕ್ಕಂಥ ವೇತನ ಮತ್ತು ಭತ್ಯೆಗಳನ್ನ ಪಡಿಲಿಕ್ಕೆ ಸಹ ಅರ್ಹತೆಯನ್ನು ಹೊಂದಿರ್ತಾರೆ. ನಿಗದಿತ ಪ್ರಯಾಣ ಭತ್ಯೆ ಮತ್ತು ಯೋಜನಾ ಭತ್ಯೆಯನ್ನ ಸೇರಿಕೆ ಕಾಲದಲ್ಲಿ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿರೋದಿಲ್ಲ, ಅದನ್ನ ಮಂಜೂರು ಮಾಡಬಾರ್ದು. ಸೇರಿಕೆ ಕಾಲದಲ್ಲಿ ವೇತನ ಬಡ್ತಿಗಳೇನಾದ್ರೂ ಲಭಿಸ್ತಾ ಇದ್ರೆ ಅದನ್ನ ಅವ್ರಿಗೆ ಮಂಜೂರು ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ಸೇರಿಕೆ ಕಾಲದ ನಿಯಮಾವಳಿಗಳ ಬಗ್ಗೆ ಮಾಹಿತಿ ನೀಡಲಾಗಿರೋದು ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ತಮಗೆ ಇದು ಉಪಯುಕ್ತವಾಗಿದೆ, ಇನ್ನಿತರ ಸ್ನೇಹಿತರೊಂದಿಗೆ ಇದನ್ನ ಹಂಚ್ಕೊಳ್ಬಹುದು ಅಂತ ತಮಗೇನಾದ್ರು ಭಾವಿಸಿದ್ರೆ ಅದನ್ನ ಒಂದು ಶೇರ್ ಮಾಡಿ, ಅವ್ರಿಗೂ ಸಹ ಈ ಒಂದು ಸೇರಿಕೆ ಕಾಲದ ಬಗ್ಗೆ ನಿಯಮಾವಳಿಗಳು ತಿಳಿದಿರಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.